ನನಗೆ ಏನು ಅನಿಸ್ತಿತ್ತು, ನಮ್ಮ ಟಿ ವಿ ಕಲಾವಿದರು ಅಂತ ಹೇಳ್ತೀವಲ್ಲ ನಾವು, ಆ, ಚಿತ್ರದಲ್ಲಿ ನಟಿಸುವಂಥವ್ರು, ಧಾರಾವಾಹಿ ನಟಿಸುವ ತುಂಬ ಪ್ರಚಾರಕ್ಕೆ ಜಲ್ದಿ ಬರ್ತಾರೆ. ಅವ್ರಿಗೆ ಆದ ಒಂದು ರೆಕಗ್ನಿಷನ್ ಸಣ್ಣದಾದ್ರೂ ಜನಕ್ಕೆ ಮುಟ್ಟುತ್ತೆ, ಅದು ತಲುಪುತ್ತಿತ್ತು. ನನಗೆ ಅನ್ನಿಸ್ತಿತ್ತು ನಾವು ಇಷ್ಟು ನಾನಂತಲ್ಲ, ನನ್ನಂತೆ ಶ್ರಮ ಪಡೋ ಎಷ್ಟೊಂದು ಜನ ಕಲಾವಿದರು ಟೈಮ್ ಲೈಟಿಗೆ ಬರೋಲ್ಲ. ಅವ್ರಿಗೆ ಎಲ್ಲೋ ಮಿಸ್ ಆಗ್ತಾಯಿದೆ. ಅವ್ರ ಶ್ರಮಕ್ಕೆ ಅವರು ಜನಕ್ಕೆ ಪ್ರಚಾರಕ್ಕೆ ಸಿಗ್ತಾ ಇಲ್ಲ. ಅವ್ರಿಗೆ ಜನಗಳ ಜೊತೆ ಒಂದು ಸಂಬಂಧ ಬೆಳೆಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಆ ವಿಷಯದಲ್ಲಿ ನಾನು ಸ್ವಲ್ಪ ಅದೃಷ್ಟವಂತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ, ಈಗ ನೋಡಿ, ನನಗೆ ಚಿಕ್ಕ ವಯಸ್ಸಿಗೆ ಭಾಳಷ್ಟು ಅವಕಾಶಗಳು ಕೂಡಿ ಬಂತು. ಸೊ ಅದಕ್ಕೆ ಒಂದು ನನ್ನ ಡಿಸಿಪ್ಲಿನ್ ಕಾರಣ ಅಂತ ಹೇಳ್ಬೋದು, ಮತ್ತು ನಮ್ಮ ತಂದೆಯವ್ರ ಮಾರ್ಗದರ್ಶನ ಅಂತ ಹೇಳ್ಬೋದು. ಬಟ್ ನನಗೆ ಅವಕಾಶಗಳು ಬಂದಿದ್ದನ್ನು ಭಾಳ ಶ್ರದ್ಧೆಯಿಂದ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ನನಗೆ ಮೊದಲನೇದು ನಮ್ಮ ಆರ್ಡಿಂಗ್ ಸರ್ಕಲ್ದು ಜಯಚಾಮರಾಜ ಒಡೆಯರ್ದು ನನಗೆ ಪ್ರತಿಮೆ ಸಿಕ್ಕಿದಾಗ ನನಗೆ ಆಗ 32 ವರ್ಷ ಅನಿಸುತ್ತೆ. ಆಗ ನನಗೆ ಒಬ್ಬರು